ಆತ ಪಿಜ್ಜಾ ಡೆಲಿವರಿ ಬಾಯ್. ಅವಳು ನರ್ಸಿಂಗಲ್ಲಿ ಓದ್ತಾ ಇದ್ದಿದ್ದು. ಇವನು ಪ್ರೀತ್ಸೆ ಅಂತ ಹೇಳಿಬಿಟ್ಟು ಅವಳಿಂದ ಬೆನ್ನತ್ತಿದ. ಅವಳು ಒಪ್ಕೊಳ್ಳಿಲ್ಲ. ಅದಕ್ಕೆ ನೀನು ಹಿಂಗೆ ಒಪ್ಕೊಳ್ಳೋದೇ ಇದ್ರೆ ಅಂತ ಹೇಳ್ಬಿಟ್ಟು ಗನ್ ಹಿಡ್ಕೊಂಡು ಹೋಗ್ಬಿಟ್ಟು ಕೊಲೆ ಬೆದರಿಕೆ ಹಾಕ್ತಾನೆ. ಅವಳು ಸೀದಾ ಹೋಗಿ ಪೊಲೀಸರಿಗೆ ಕೊಟ್ಲು. ಪೊಲೀಸರು ಏನು ಮಾಡಿದ್ರು ನೋಡಿ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಕೊಲೆಗೆ ಸ್ಕೆಚ್. ಹಾಡ ಹಗಲೇ ಗನ್ ಹಿಡಿದು ಓಡಾಡಿದ ಯುವಕ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ, ಆರೋಪಿ ಬಂಧನ. ಪ್ರೀತಿ ಅನ್ನೋದೇ ಹೀಗೆ. ಪ್ರೀತಿಯಲ್ಲಿ ಎಲ್ಲವೂ ಸರಿ ಇದ್ರೆ ರೋಮಾಂಚನ. ಪ್ರಪಂಚವೇ ನಮ್ಮ ಬಳಿ ಇದೆ ಅನ್ನೋ ಫೀಲ್. ಅದೇ ಲವ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪಿತ್ತ ನೆತ್ತಿಗೇರುತ್ತೆ. ಏನ್ ಬೇಕಾದ್ರೂ ಮಾಡೋಕು ಮನ್ಸು ಹಿಂದೆ ಮುಂದೆ ನೋಡಲ್ಲ. ಹೌದು, ಅಂಥದ್ದೇ ಒಂದು ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿದೆ. ಯುವತಿ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಪ್ರಿಯಕರ ಕೊಲೆಗೆ ಸ್ಕೆಚ್ ಹಾಕಿದ್ದ. ಆಕೆಯನ್ನ ಮುಗಿಸಬೇಕೆಂದು ಪ್ಲಾನ್ ಮಾಡಿದ್ದ. ಇದಕ್ಕೆಂದೇ ಆನ್ಲೈನ್ ನಲ್ಲಿ ಗನ್ ಖರೀದಿ ಮಾಡಿದ್ದ. ಅದನ್ನ ಹಿಡಿದುಕೊಂಡು ಹಾಡ ಹಗಲೇ ಪ್ರಿಯಕರ ರಸ್ತೆಯಲ್ಲಿ ಓಡಾಡಿದ್ದಾನೆ. ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಸಮಯ ಪ್ರಜ್ಞೆಯಿಂದ ಎಚ್ಚೆತ್ತ ಯುವತಿ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಳೆ. ಇನ್ನು ಆರೋಪಿ ಗನ್ ಹಿಡಿದು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಸ್ಥಳದಲ್ಲಿದ್ದ ವ್ಯಕ್ತಿ ಆರೋಪಿಯನ್ನ ಹಿಡಿದುಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಬೆಳಿಗ್ಗೆ ಒಂದು 9:30 10 ಗಂಟೆ ಬೆಳಿಗ್ಗೆ ಒಂದು ಕಾರಲ್ಲಿ ಬಂದರು. ಒಬ್ಬ ಹುಡುಗ ಇಲ್ಲಿ ಇದ್ದ. ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ಅವ್ನ ಜೋಬಿಂದ ಪಿಸ್ತೂಲ್ ಅಡಿಗೆ ಬಿದ್ದೋಯ್ತು. ಅದನ್ನು ತಿರುಗಿ ಎತ್ಕೊಳಕ್ಕೆ ಹೋದ. ಅಷ್ಟರಲ್ಲಿ ನಾವು ಎತ್ಕೊಂಡ ಕಾರ್ನ ಅವ್ರಿಗೆ ಕೊಟ್ಟ ಪೊಲೀಸ್ನವ್ರಿಗೆ. ಅಂದರೆ ಜೋಬಿಂದ ಈಚೆಗೆ ತೆಗಿಯೋಕೆ ಹೋದ, ಅಡಿಗೆ ಬಿದ್ದೋಯ್ತು. ಎತ್ಕೊಳ್ರಿ ಅಂದ್ರು ಎತ್ಕೊಂಡ್ರು. ಹೌದು, 1 ತಿಂಗಳಿಂದನೂ ಇಲ್ಲೇ ಇದ್ದ. ಇದು ಮೇಲ್ಗಡೆ ಎಲ್ಲ ಸ್ಟೀಲ್ದಿತ್ತು ಸರ್. ಅದರಲ್ಲಿ ಪೊಲೀಸ್ನವ್ರು ಹೇಳಿದ್ರು ಲೋಡ್ ಆಗೈತೆ ಅಂತ. ಅವ್ನು ಇಲ್ಲೇ ಯಾವುದೋ ರೂಮ್ ಮಾಡ್ಕೊಂಡು 1 ತಿಂಗಳಿಂದನೂ ಇಲ್ಲೇ ಇದ್ದ. ಯಾನೋ ಗೊತ್ತಿಲ್ಲ ಸರ್, ಯಾವುದೋ ಒಂದು ಹುಡುಗಿ ಕೂತಿತ್ತು ಕಾರ್. ಆರೋಪಿ ಶುಭಂ ಬಿಹಾರ ಮೂಲದವನಾಗಿದ್ದು ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಿದ್ದ ಅರ್ಪಿತಾ ಎಂಬ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಕಳೆದ 3 ವರ್ಷದಿಂದ ಆಕೆಯನ್ನ ಪ್ರೀತಿ ಮಾಡ್ತಿದ್ದ. ಆಕೆ ಈತನ ಪ್ರೀತಿಯನ್ನ ನಿರಾಕರಿಸಿದ್ಲು. ಇದರಿಂದ ಸಿಟ್ಟಿಗೆದ್ದ ಆರೋಪಿ ತನ್ನನ್ನ ಪ್ರೀತಿಸದೇ ಇದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದ. ಎಚ್ಚೆತ್ತ ಯುವತಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ಲು. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿ ಶುಭಂನನ್ನ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಪ್ರಕರಣ ಸಂಬಂಧ ಪೊಲೀಸರು ಕಂಟ್ರಿ ಮೇಡ್ ರಿವಾಲ್ವರ್ ಹಾಗೂ 4 ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇದೆಲ್ಲ ಎಲ್ಲಿಂದ ಬಂತು, ಆರೋಪಿ ಹಿನ್ನೆಲೆ ಏನು ಎಂಬುದರ ಬಗ್ಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.